ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ. ಮೇಡಮು, ಮೇಡಮು, ಮೈನಾ, ಬಾ ಮೈನಾ. ಏನಾಯ್ತು ಮೇಡಮು? ಅಯ್ಯೋ, ಏನು ಏನಿಲ್ವಲ್ಲ? ಅಲ್ಲ, ಬೇಜಾರಲ್ಲಿದ್ದಂಗಿದ್ರಿ. ಬೇಜಾರಾ? ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನಾನು ಕರೆದಾಗ ನೀವು ತುಂಬ ಗಾಬರಿ ಆದ್ರಿ. ಅದನ್ನೇನೋ ಮುಚ್ಚಿಟ್ರಿ. ಏನ್ ಮೇಡಮ್ ಅದು? ಏನೂ ಇಲ್ಲ ಮೈನಾ, ನಿನಗೆಲ್ಲೋ ಭ್ರಮೆ ಇರಬೇಕು. ಭ್ರಮೆನಾ? ಅದ್ ಸರಿ ಮೈನಾ, ಹಾಸ್ಪಿಟ್ಲಿಂದ ಯಾವಾಗ ಬಂದೆ? ಈಗ ತಾನೇ ಬಂದೆ ಮೇಡಮು. ಧ್ರುವನ್ ತಾಯಿ ಹೇಗಿದ್ದಾರೆ ಈಗ? ಇನ್ನೂ ಕಂಡ್ಬಿಟ್ಟಿಲ್ಲ. 24 ಗಂಟೆ ಟೈಮ್ ಕೊಟ್ಟವ್ರೆ. ಅಷ್ಟರಲ್ಲಿ ವಾಸಿ ಆಗ್ತಾರೆ ಅಂತ ಅನಿಸ್ತೈತೆ. ಅದನ್ನ ಡಾಕ್ಟರೇ ಹೇಳಿದ್ರಾ? ಇಲ್ಲ ಮೇಡಮು, ನಾನೇ ಹೇಳ್ತೀವ್ನಿ. ಮೈನಾ, ಕೈಗೇನ್ ಗಾಯ ಮಾಡ್ಕೊಂಡಿದ್ಯಾ? ಆಸ್ಪತ್ರೆಯಲ್ಲಿ ಧ್ರುವರಮ್ಮನ್ಗೆ ಪಿಟ್ಸ್ ಬಂದ್ಬಿಟ್ಟಿತ್ತು. ಅಯ್ಯೋ, ಆಮೇಲೆ? ಅವರು ಒಂದೇ ಸಮನೆ ನಾಲ್ಗೆ ಕಚ್ಕೋತಿದ್ರು. ನರ್ಸು ನಾನ್ ಬಟ್ಟೆ ತಗೊಂಡ್ ಬರ್ತೀನಿ, ಅಷ್ಟ್ರಲ್ಲೇ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದ್ರ. ಅವರು ನಾಲ್ಗೆ ಕಚ್ಕೋತಾನೆ ಇದ್ರು. ನನ್ಗ ಗಾಬ್ರಿಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೆ ನನ್ ಕೈ ಬೆರಳು ಕೊಟ್ಬಿಟ್ಟೆ. ಅವರು ಕಚ್ಬಿಟ್ರು. ಅಯ್ಯೋ ಮೈನಾ, ತುಂಬಾ ನೋವಾಗ್ತಿದ್ಯಾ? ಹಾಗೇನು ಇಲ್ಲ ಮೇಡಮು, ಆದ್ರೆ ಅಮ್ಮ ಹುಷಾರಾಗ್ತಾರ ಅನ್ನೋ ನಂಬಿಕೆ ಬಂತು. ನನ್ಗಷ್ಟೇ ಸಮಾಧಾನ. ಯಾರಿಗಾದ್ರೂ ಏನಾದ್ರೂ ತೊಂದ್ರೆ ಆಯ್ತು ಅಂದ್ರೆ ಮೊದ್ಲು ಅವ್ರ ಸೇವೆ ಮಾಡಕ್ಕೆ ಮುಂದೆ ನಿಂತಿರ್ತೀಯಲ್ಲ ನೀನು? ಹಾಗೇನು ಇಲ್ಲ ಮೇಡಮು, ಏನೋ ನನ್ ಕೈಲಾಗೋದನ್ನ ಮಾಡ್ತಿರ್ತೀನಿ ಅಷ್ಟೇ. ಎಷ್ಟೇ ಆದ್ರೂ ಧ್ರುವ ಅವ್ರು ನನ್ಗೋಸ್ಕರ ಏನೇನೆಲ್ಲ ಮಾಡಿದ್ದಾರೆ ಅಂತ ಋಣ ತೀರ್ಸಕ್ಕೆ ನಾನು ಏನ್ ಮಾಡಿದ್ರು ಕಮ್ಮಿನೇ. ಆದ್ರೂ ನಿಂದು ತಾಯಿ ಕರುಳು. ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಬೇಗ ಕರಗ್ಬಿಡ್ತೀಯ, ಎಲ್ಲರ ಕಷ್ಟಕ್ಕೂ ಸ್ಪಂದಿಸ್ತೀಯ. ಅದಕ್ಕೆ ನಿನಗೇನಾದ್ರೂ ಒಂದ್ ಸಮಸ್ಯೆ ಅಂತ ಬಂದ್ರೆ ಆ ದೇವ್ರು ಯಾರ ಮೂಲಕನಾದ್ರೂ ಕಷ್ಟಕ್ಕೆ ಹೆಗಲ್ ಕೊಡಿಸ್ತಾನೆ.